ನೋಡಿ ಈ ಕಡೆನೇ ಇದೆ ಅಲ್ವಾ. ಈಗ ನೋಡಿ, ಈಗ ನೀರ್ ಹಾಕಿದ ತಕ್ಷಣ ಮೀನಿನ ಮುಖ ಯಾವ ಕಡೆಗಾಯ್ತು? ಈ ಕಡೆ ಕಾಣಿಸ್ತಾ ಇದೆ ಅಲ್ವಾ. ಇಲ್ಲಿ ನೀರು ಏನೋ ಪೀನ ಮಸೂರದಂತೆ ಕೆಲಸ ಮಾಡುತ್ತೆ, ಗೊತ್ತಾಯ್ತಾ. ಜೊತೆಗೆ ಚಿತ್ರ ದೊಡ್ಡದಾಗೂ ಕಾಣಿಸುತ್ತೆ. ನೋಡಿ, ಮೇಲ್ಭಾಗ ನೋಡಿದಾಗ ಮೀನಿನ ಚಿತ್ರ ಈ ಕಡೆಗಿದೆ ಮುಖ, ನೀರೊಳಗಡೆಯಿಂದ ನೋಡಿ ಈ ಕಡೆ ಕಾಣಿಸ್ತಾ ಇದೆ. ನಿನ್ ಮುಂದೆ ಒಂದ್ ಟೆಡ್ಡಿ ಬೇರ್ ಇದೆ, ಮತ್ತೆ ಆನೆ ಇದೆ. ಇದರಲ್ಲಿ ಎತ್ತರವಾಗಿರೋದು ಯಾವ್ದು? ಆನೆ. ತುಂಡಾಗಿರೋದು ಯಾವ್ದು? ಗಿಡ್ಡ. ಟೆಡ್ಡಿ ಬೇರ್. ಗುಡ್. ಪಲ್ಲವಿ, ನಿನ್ ಮುಂದೆ ಸ್ಕೇಲು ಮತ್ತೆ ಇನ್ನೊಂದು ವಸ್ತು ಇದೆ ಅಲ್ವಾ ಅಲ್ಲಿ ಎದುರುಗಡೆ, ಪ್ಲಾಸ್ಟಿಕ್ ವಸ್ತು. ಇದರಲ್ಲಿ ಉದ್ದ ಆಗಿರೋದು ಯಾವ್ದು? ತುಂಡ ಯಾವ್ದು? ಗುಡ್. ನೆಕ್ಸ್ಟ್ ನಾಗಶ್ರೀ, ನಿನ್ ಮುಂದೆ ಚೌಕ ಘನಾಕೃತಿಗಳನ್ನ ಇಟ್ಟಿದ್ದೀನಿ. ಇದರಲ್ಲಿ ದಪ್ಪ ಚೌಕ ಘನಾಕೃತಿ ಯಾವುದು? ಗುಡ್. ಚಿಕ್ಕ ಚೌಕ ಘನಾಕೃತಿಗಳು ಯಾವುದು? ಇದು. ಸರಿ. ಏನೇನಿದೆ? ಸ್ಥಾಯಿಯಿಂದ ಓನ್ ಮಾಡಿದ್ರು ನೀರ್ ಬರ್ತಾ ಇಲ್ಲ ಅಲ್ವಾ. ಈ ಗಾಳಿ ಒತ್ತಡದಿಂದ ಏನ್ ನೀರ್ ಬರುತ್ತೆ ಅಂತ ತೋರಿಸ್ತೀನಿ. ಈಗ ಒತ್ತ ಬೋರು ಮತ್ತೆ ನೀರಿನ ಮೋಟರ್ಗಳೆಲ್ಲ ಹೆಂಗ್ ಕೆಲಸ ಮಾಡ್ತವೆ ಅಂತ. ಈ ಬಲೂನಲ್ಲಿ ಎಷ್ಟು ಗಾಳಿ ಇದೆ ಅಷ್ಟು ಗಾಳಿ ಆಚೆ ಬರೋವರೆಗೂ ಏನಾಗುತ್ತೆ? ನೀರು ಆಚೆ ಬರುತ್ತೆ, ಗೊತ್ತಾಯ್ತಾ. ಆಟ ಆಡ್ಬೋದು, ಡ್ಯಾನ್ಸ್ ಮಾಡ್ಬೋದು, ಕತೆ ಓದ್ಬೋದು. ಇಬ್ರು ಶಿಕ್ಷಕರು, ರೇವಣ್ಣ ಸರ್, ನಾಗಜ್ಯೋತಿ ಮೇಡಮ್.